2028ಕ್ಕೆ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಎಂದು ಬರೆದು ರಥಕ್ಕೆ ಬಾಳೆಹಣ್ಣು ಎಸೆದ ಅಭಿಮಾನಿ. ಗೋಪೂರಲ್ಲಿ ವಿಜೃಂಭಣೆಯಿಂದ ಜರುಗಿದ ಕಾಶಿ ವಿಶ್ವನಾಥನ ನೂತನ ರಾಜ್ಯೋತ್ಸವ. ಗೋಪೂರ ಬಿ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ಕಾಶಿ ವಿಶ್ವನಾಥನ ನೂತನ ರಥೋತ್ಸವ ಭಕ್ತಿಭಾವ ಹಾಗೂ ಅದ್ಧೂರಿ ವೈಭವದಿಂದ ಜರುಗಿತು. ನೂತನವಾಗಿ ನಿರ್ಮಿಸಲಾದ ರಥವನ್ನ ಗ್ರಾಮಸ್ಥರು ಹಾಗೂ ಭಕ್ತರು ಪೂಜೆ ಸಲ್ಲಿಸಿ ಸಂಭ್ರಮದಿಂದ ಎಳೆದರು. ರಥೋತ್ಸವದ ವೇಳೆ ವಿಶೇಷವಾಗಿ ಗಮನ ಸೆಳೆದ ಘಟನೆ ಎಂದರೆ 2028ಕ್ಕೆ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಎಂದು ಬರೆಯಲಾದ ಬಾಳೆಹಣ್ಣು ಹಿಡಿದು ಶರಣು ಹಿಪ್ಪರಗಿ ಎಂಬ ಒಬ್ಬ ಅಭಿಮಾನಿ ರಥದ ಮೇಲೆ ಬಾಳೆಹಣ್ಣು ಎಸೆದು ತನ್ನ ಅಭಿಮಾನ ಮತ್ತು ಆಶಯವನ್ನು ವ್ಯಕ್ತಪಡಿಸಿದ್ದಾನೆ. ಈ ಘಟನೆ ಅಲ್ಲಿದ್ದ ಭಕ್ತರಲ್ಲಿ ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಯಿತು. ರಥೋತ್ಸವದ ನಿಮಿತ್ತ ಗ್ರಾಮದ ಬೀದಿಗಳು ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟಿದ್ದು, ಡೊಳ್ಳು ವಾದ್ಯ ಮಂಗಳವಾದ್ಯಗಳೊಂದಿಗೆ ದೇವರ ಪಲ್ಲಕ್ಕಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಂತರ ಭವ್ಯ ರಥೋತ್ಸವವು ದೇವಸ್ಥಾನದಿಂದ ಹನುಮಾನ ದೇವಸ್ಥಾನದವರೆಗೆ ಅದ್ಧೂರಿಯಾಗಿ ಜರುಗಿತು. ಭಕ್ತರು ಹೂವು, ಹಣ್ಣು, ತೆಂಗಿನಕಾಯಿ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದರು. ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಮಾಡಲಾಗಿತ್ತು. ಒಟ್ಟಿನಲ್ಲಿ ಗೊಬ್ಬೂರ ಬಿ ಗ್ರಾಮದಲ್ಲಿ ನಡೆದ ಶ್ರೀ ಕಾಶಿ ವಿಶ್ವನಾಥನ ನೂತನ ರಥೋತ್ಸವ ಧಾರ್ಮಿಕ ಶ್ರದ್ಧೆ, ಜನ ಸಹಭಾಗಿತ್ವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ರಥಯಾತ್ರೆ ಒಂದು ಕಾರ್ಯಕ್ರಮವನ್ನು ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ದಯವಿಟ್ಟು ನಮ್ಮ ಶ್ರೀ ಶಕಸ್ಥ ಸಿದ್ದರಾಮ ಶಿವಾಚಾರ್ಯ ಅವರಿಗೆ ಚಾಲನೆ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.